ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದನ್ನು ಗಮನಿಸಿರುವಂತಹ BMRCL ಹೊಸ ಪ್ರಯೋಗಗಳಿಗೂ ಕೂಡ ಮುಂದಾಗ್ತಾ ಇದೆ. ಅದರಲ್ಲಿ ಈ ಚಾಲಕರಹಿತ ಮೆಟ್ರೋ ಕೂಡ ಒಂದಾಗಿದೆ. ಈ ಚಾಲಕರಹಿತ ಮೆಟ್ರೋವನ್ನು ಬೆಂಗಳೂರಿನಲ್ಲಿ ಯಾವಾಗಿಂದ ಜಾರಿಗೆ ತರಲಾಗ್ತಾ ಇದೆ? ಈ ಮೂಲಕ BMRCL ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಚಾಲಕರಹಿತ ಮೆಟ್ರೋ ಎಕ್ಸ್ಕ್ಲೂಸಿವ್ ದೃಶ್ಯ. ಚೀನಾ ಟು ಬೆಂಗಳೂರು, ಹೇಗಿವೆ ಬೋಗಿಗಳು? ಫೆಬ್ರವರಿ 7ಕ್ಕೆ ಚೆನ್ನೈ ಬಂದರಿಗೆ ಬರಲಿರುವ ಕಾರ್ಗೋ ಶಿಪ್. ಚಾಲಕರಹಿತ ಮೆಟ್ರೋ ಶೀಘ್ರದಲ್ಲಿ ಹಳಿಗೆ ಬರಲಿದ್ದು, ಈಗಾಗಲೇ ಹೇಗಿರಬಹುದು ಈ ಮೆಟ್ರೋ ಟ್ರೈನ್ ಅನ್ನೋ ಕುತೂಹಲ ಜೋರಾಗಿತ್ತು. ಹಳದಿ ಮಾರ್ಗದಲ್ಲಿ ಮೋಡಿ ಮಾಡಲಿರುವ ಚಾಲಕರಹಿತ ಮೆಟ್ರೋ ಚೀನಾದಿಂದ ಬೆಂಗಳೂರು ಕಡೆ ಹೊರಟಿದೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯವು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಮೊದಲ ಚಾಲಕರಹಿತ ರೈಲು ಚೀನಾದಿಂದ ಹೊರಟಿದೆ. ಮೊದಲ 6 ಬೋಗಿಗಳ ರೈಲನ್ನ ಜನವರಿ 20ರಂದು ಹಡಗಿಗೆ ಲೋಡ್ ಮಾಡಲಾಗಿದ್ದು, ಹಡಗು ಮೆಟ್ರೋ ರೈಲು ಹೊತ್ತು ಸದ್ಯ ಚೆನ್ನೈ ತೆರಳ್ತಾ ಇದೆ. ಫೆಬ್ರವರಿ 7ಕ್ಕೆ ಕಾರ್ಗೋ ಶಿಪ್ ಮೂಲಕ ಚೆನ್ನೈ ಬಂದರಿಗೆ ಬರಲಿದೆ. ಬಂದರಿಗೆ ಬಂದ ನಂತರ ಚೆನ್ನೈನಿಂದ ರಸ್ತೆ ಮೂಲಕ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋಗೆ ರವಾನೆಯಾಗಲಿದ್ದು, ಈ ಚಾಲಕರಹಿತ ಮೆಟ್ರೋ ರೈಲ್ಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಜೋಡಣೆ ಮಾಡಿದ ಬಳಿಕ ಎಲೆಕ್ಟ್ರಾನಿಕ್ ಸಿಟಿ RV ರಸ್ತೆಗೆ ಸಂಪರ್ಕಿಸುವ 19 ಕಿಲೋಮೀಟರ್ ಹಳದಿ ಮಾರ್ಗದಲ್ಲಿ ಓಡಾಡಲಿದೆ. ಇನ್ನು ಒಂದಿಷ್ಟು ಕಾಲ ತಡವಾಗಿದೆ. ಜನ ಕೂಡ ಕಾದು ನಾ ಸೋತಿರುವೆ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮಧ್ಯೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದ್ದು, ಸೆಪ್ಟೆಂಬರ್ ವೇಳೆಗೆ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.